ನೋಡಿ, ಒಂದಿಷ್ಟು ದಿನಗಳಿಂದ ಹೊಂಡಾ ಟ್ರೈಲ್ ಇದ್ರದ್ದು ವಿಡಿಯೋ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದೇ ಗಾಡಿ ಇದು, 125 cc. ನೋಡಿ ಎಕ್ಸಾಸ್ಟ್ ನೋಡಿ ಹೆಂಗಿದೆ ಎಕ್ಸಾಸ್ಟು. ಹಾಂ, ವಾ ನೈಸ್. ಇವೆಲ್ಲ 125 cc ಗಾಡಿಗಳು. ನೋಡಿ ಝೂಮಾ ಅಂತ ಹೆಂಗಿದೆ, ಸ್ಕೂಟಿ ಥರ ಇದೆ ನೋಡಿ, ಯಮಹ ಝೂಮಾ. ಇದು ಹೋಂಡಾ ಗೋಲ್ಡ್ ವಿಂಗ್. ಇದು ಒಂಥರ ಕಾರ್ ಥರನೇ, ಆದರೆ ರೂಫ್ ಒಂದು ಇಲ್ಲ ಅಷ್ಟೇ. ಹೋಂಡಾ ಗೋಲ್ಡ್ ವಿಂಗ್ ಹೆಂಗಿದೆ ನೋಡಿ, ಕುತ್ಕೊಂಡು ಹೋದರೆ ಹೋಯ್ತಾನೇ ಇರಬೇಕು ಹಂಗೆ ಅನ್ನಿಸುತ್ತೆ. ಹೊಸ ಬೈಕು ಇದ್ರದ್ದೆಲ್ಲ $25,000-30,000 ಆಗುತ್ತೆ. ಇದು ಆಬ್ವಿಯಸ್ಲಿ ಯೂಸ್ಡು. ಹೆಂಗಿದೆ ನೋಡಿ, ರಾಜನ್ ಥರ ಹೋಗ್ಬೋದು. ನೋಡಿ ಗೇರ್ ಶಿಫ್ಟರು ಎಷ್ಟು ದೊಡ್ಡದಿದೆ, ಯಾಕೋ ಅಲ್ಲಾಡುತ್ತೆ ಗೊತ್ತಿಲ್ಲ, ಬಟ್ ಎಷ್ಟು ದೊಡ್ಡದಿದೆ ನೋಡಿ. ಅದಕ್ಕೊಂದು ಕಾಲಿಟ್ಕೊಳಕ್ಕೊಂದು ಜಾಗ, ಇಲ್ಲಿ ಕಾಲಿಟ್ಕೊಳಕ್ಕೊಂದು ಜಾಗ, ಇಲ್ಲಿ ಹಿಂದ್ಗಡೆ ಪ್ಯಾಸೆಂಜರ್ ಕಾಲಿಟ್ಕೊಳಕ್ಕೊಂದು ಜಾಗ, ಲಗೇಜು. ಕಾರೇ ಇದು, ಒಂದು ರೂಫ್ ಹಾಕ್ಬಿಟ್ರೆ. ಯಾಮಹ MT-10 1000 cc ಟ್ಯೂನ್ಡ್ ಡೌನ್ ವರ್ಷನ್ ಆಫ್ R1 ಅಂತ ಹೇಳ್ಬೋದು. 160 ತಡೀರಿ, ಏನೋ ಅನೌನ್ಸ್ಮೆಂಟ್ ಆಗ್ತವ್ರೆ. ಏನೊಂದು 160ರಿಂದ 170 ಹಾರ್ಸ್ ಪವರ್ ಕೊಡುತ್ತೆ. ಸಖತ್ ಫನ್ ಬೈಕ್ ಇದು. CF ಮೋಟೋ ಚೈನೀಸ್ ಬ್ರ್ಯಾಂಡು. ಈ ನಡುವೆ ಚೈನೀಸ್ ಬ್ರ್ಯಾಂಡ್ಗಳು ಸಖತ್ ಫೇಮಸ್ ಆಗ್ತಾ ಇದ್ದಾವೆ. ಎಸ್ಪೆಷಲಿ CF ಮೋಟೋ. ಲಾಂಗ್ ಟರ್ಮ್ ರಿಲಯಬಿಲಿಟಿ ಒಂದು 2-3 ವರ್ಷ ಆದಮೇಲೆ ಗೊತ್ತಾಗೋದು. ಇದು ಹೊಸ ಗೋಲ್ಡ್ ವಿಂಗ್ ನೋಡಿ ಹಿಂಗಿದೆ. ಹೊಸ ಗೋಲ್ಡ್ ವಿಂಗ್ MSRP ಬಂದುಬಿಟ್ಟು $25,700, ಆಲ್ಮೋಸ್ಟ್ 26. ಹೊರಗೆ ತಗೊಂಡೋಗೋ ಅಷ್ಟೊತ್ತಿಗೆ 28-29 ಆಗುತ್ತೆ. ಹಿಂಗೆ ಎಷ್ಟು ಬಟನ್ಗಳಿದೆ ನೋಡಿ. ಈಗಿನ ಕಾರ್ಗಳಲ್ಲೂ ಇಷ್ಟು ಬಟನ್ ಬರಲ್ಲ. ಏನು ಇಲ್ಲ ಹೀಟೆಡ್ ಗ್ರಿಪ್ಸ್ ಬೇರೆ ಇದೆ. ನನ್ನ ಸಿಗರೆಟ್ ಏನಾದರೂ ಇದು ಏನಂತಾರೆ, ಐಕಾನ್ ಅಂತ ಅಂದ್ಕೊಂಡೆ, ಆದರೆ ಸಿಗರೆಟ್ ಐಕಾನ್ ಅಲ್ಲ ಇದು. ಹೀಟೆಡ್ ಗ್ರಿಪ್ಸ್. ಕೈ ಇಟ್ಕೊಂಡ್ರೆ ಇಲ್ಲಿಂದ ಹೀಟ್ ಬರುತ್ತೆ ವಿಂಟರಲ್ಲಿ ಓಡಿಸೋಕ್ಕೆ. ನನ್ನ ಗಾಡಿಗೆ ಹಾಕಿಸ್ಬೇಕು, ಅದಕ್ಕೆ. ಆದರೆ ಬ್ಯಾಟ್ರಿಗೆ ಆಗುತ್ತಾ ಇಲ್ವಾ ಅಂತ, ಬ್ಯಾಟ್ರಿ ಕೆಪಾಸಿಟಿ ಇದೆಯಲ್ಲ ಅಂತ ಚೆಕ್ ಮಾಡಿಸ್ಬೇಕು. ನೋಡಿ ಹೋಂಡಾ ಶ್ಯಾಡೋ, ಇದು 750ನ ಏರೋನೋ ಸ್ಪಿರಿಟೋ ಇರುತ್ತೆ. ಇದೇ ಗಾಡಿ, ಈ ಸೆಕೆಂಡ್ ಗಾಡಿ ನನ್ನ ಹತ್ರ ಇರೋದು. ಇದನ್ನು ಟ್ರೇಡ್ ಮಾಡಿಬಿಟ್ಟು ಒಂದು ಡ್ಯುಯಲ್ ಸ್ಪೋರ್ಟ್ ತೊಗೊಳ್ಳೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಒಳ್ಳೆ ಗಾಡಿನೇ ಇದು ಸುಜುಕಿ ಹೊಸದಿದು, JSX 1000 ಅಂತ. ಲುಕ್ಸು ಒಂಥರ MT-10 ಮತ್ತು ಅದರದಿಂದನೇ ಕಾಪಿ ಹೊಡೆದಂಗಿದೆ. ಪರವಾಗಿಲ್ಲ. ನೋಡಿ ಡುವಲ್ ಸ್ಪೋರ್ಟ್ಸು, ಯಾವುದು 230. ಒಂದು ಡುವಲ್ ಸ್ಪೋರ್ಟ್ ತೊಗೋಬೇಕು ಗುರು ಲೈಫಲ್ಲಿ. ಅಂದರೆ ನನ್ನ ಹತ್ರ ಟ್ರಕ್ ಇದ್ದಿದ್ರೆ, ಟ್ರಕ್ಕು ಹಿಂದ್ಗಡೆ ಹಾಲ್ ಮಾಡೋಕ್ಕೆ ಏನಾದರೂ ಇದ್ದಿದ್ದರೆ ಡರ್ಟ್ ಬೈಕ್ಸ್ ತೊಗೊಂಡಿರ್ತಿದ್ದೆ. ಅಂದರೆ ನಮ್ಮ ಹತ್ರ ಏನಿಲ್ಲ, ಅದಕ್ಕೆ ಡುವಲ್ ಸ್ಪೋರ್ಟ್ ತೊಗೊಂಡು ಆಫ್ ರೋಡಿಂಗ್, ರೋಡಲ್ಲಿ ಓಡಿಸ್ಕೊಂಡು ಹೋಗ್ಬಿಟ್ಟು ಆಫ್ ರೋಡಿಂಗ್ ಮಾಡೋದೇ ಡುವಲ್ ಸ್ಪೋರ್ಟು. ನನ್ನ ಲಿಸ್ಟಲ್ಲಿರೋದು ಇದು ಹೋಂಡಾ CRF 300L ಮತ್ತು ಕಾವಾಸಾಕಿ 300. ಇದೇ ಮಾಡಲ್ಲು, ಬಟ್ ಡುವಲ್ ಸ್ಪೋರ್ಟ್ ವರ್ಷನ್ನು 300. ಇದು ಬಂದುಬಿಟ್ಟು ಸೂಪರ್ ಮೋಟೋ ಗಾಡಿ. ಇದು ಸೂಪರ್ ಮೋಟೋ ಗಾಡಿ. ಇದಕ್ಕೆ ಈ ಟೈರ್ ಹಾಕಿದ್ರೆ ಡುವಲ್ ಸ್ಪೋರ್ಟ್ ಆಗೋಗುತ್ತೆ. ಬಟ್ ಸಸ್ಪೆನ್ಷನ್ನು ಚೇಂಜ್ ಮಾಡಬೇಕು. ಅದು ರೋಡ್ ವರ್ಷನ್ನು. ಥ್ಯಾಂಕ್ಸ್ ಮ್ಯಾನ್.
So, Ray, how's it going? I'm just doing great, thanks. Excited for Christmas? Yes and no. Yes and no. Okay. Not the answer I was expecting, You but know. yeah. How long have you been riding? 42, 43 years. 42. Damn, that okay. I mean, yeah, you were Yeah. riding before even I was born, 10 years before I was born. There you go. Yes, And sir. how many bikes have you owned? Probably about 200 to 200? 250. Yeah, I've had a lot of bikes. Wow, A awesome. lot of bikes. Wow. I So grew you up- change every year? Every 6 months? I normally change twice a year, two Wow. bikes. Wow. What do you sometimes. Currently ride? I ride a 08 KTM Super Duke 990. Wow. And I've got a 21 Honda ADV 150. Believe it Wow. or not, I ride the Honda more than I ride the KTM. Yeah, makes sense. Off-roading, huh? It's the KTM's a naked sport bike, Uh-huh. but it's fast, it's fun, but But the this is more scooter's a little fun. bit easier to nip in and out of. So Makes sense. Makes sense. Yeah. So, yeah, I've- what do you I've- think about Royal Enfield here? it's one of my favorite brands. I mean, it's been around for a long time. They've come a long way. You know, it's the only bike that you could actually get a 3-year warranty from the factory. 3 years warranty from factory. Wow. Yeah, so they must know that they're not going to be paying out because there's no one going to put a 3-year warranty on something that Oh, they yeah. know they're going to have to spend a lot of money doing repairs. Yeah. So And been around for a long time. They got beautiful lines. Yeah. The colors are amazing. Look the at it. paint's amazing. yeah. You know, so it's a great bike. It's a Great great bike, starter huh? bike. You know, older bikes basically because I recommend up to about a 650 is where I would go when I start a bike. I wouldn't go no bigger than that. Yeah. So their whole lineup is great for people just starting out riding. Wow, great, man. And how many Royal Enfields I mean, this is the only Royal Enfield dealership in Nashville, right? We have two here. We have one here, one in Madison. I mean, of course, same franchise Yeah, though. same franchise. And how many Royal Enfields do you sell in a month? Probably about maybe 3 or 4, depends on the time of year too. 3 or 4? Yeah, in the summertime will be like maybe 7 or 8. 7 in a or month. 8? Wow. And know, in the winter, probably three or 4? Yeah. And this is currently, it's being sold, right? yes, sir. Somebody this bought one's it? Getting ready to leave and hit the road. It's a used bike Okay. and it's only got like 299 miles on it. Wow. So- It's a steal then, Yeah. especially in the winter. Yes, sir. Wow, that's great, man. Yeah. They have a lot of accessories that you can get for the Royal Enfield too. Oh, yeah. And if you were to get one Royal Enfield in the current lineup, which one would you get? I like that new beer. New Bear? Yeah, the beer, the 650. That's pretty awesome. It's the Okay. only 650 that they do that has the single exhaust at one side. Okay. All the rest of them have dual exhaust. Okay. So I love the look of the beer. It's just got that old motocross style look to it. So Wow. I like okay. it. It's something about when you get on a Indian and you're just looking over the gauges and it just looks like you're going back in time. Wow. You love Royal Enfield then? I do like it. Okay. Thank you Thank for you. the interview, man. Thank you very much. No problem.